ಇನ್ನು ಗಟ್ಟಿಮಳ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ನಟಿ ನಾಯಕಿ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಿರೋದು. ಅದು ಗಟ್ಟಿಮಳ ಸೀರಿಯಲ್ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಕೂಡ ಮೂಡಿಸಿ ಅತಿ ದೊಡ್ಡ ನಟಿಯಾಗಿ ಕೂಡ ಅಭಿನಯ ಮಾಡಿದರು. ಇನ್ನು ಈ ಸೀರಿಯಲ್ನಲ್ಲಿ ಸುಮಾರು 1,500ಕ್ಕೂ ಅಧಿಕ ಎಪಿಸೋಡ್ನಲ್ಲಿ ಗಟ್ಟಿಮಳ ಸೀಸನ್ 2ನಲ್ಲಿ ಅಭಿನಯ ಕೂಡ ಮಾಡಿದ್ರು. ಇನ್ನು ಪ್ರಮುಖವಾದ ಪಾತ್ರನ ನಿಭಾಯಿಸ್ತಿದ್ದಂಥ ಈ ನಟಿ ಇದೀಗ ಕ್ಯಾನ್ಸರ್ ಮಹಾಮಾರಿಗೆ ಕೂಡ ಬಳಲ್ತಿದ್ದು ಮತ್ತು ವಯಸ್ಸಾದ ಕಾಯಿಲೆಯಿಂದ ಕೂಡ ಬಳಲ್ತಿದ್ದಂಥ ಇವರು ಇದೀಗ ವಿಧಿವಶರಾಗಿದ್ದಾರೆ. ಅವರು ಬೇರೆ ಯಾರಲ್ಲ, ಕಮಲಶ್ರೀ ಅವರು. ಇನ್ನು ಕಮಲಶ್ರೀ ಅವ್ರನ್ನ ಗಡಿಮಳ ಸೀಸನ್ 2ರಲ್ಲಿ ನೋಡಿದರೆ ವೇದಾಂತ್ ಅವರ ಅಜ್ಜಿಯ ಪಾತ್ರದಲ್ಲಿ ಇವರು ಅಭಿನಯಿಸ್ತಾರೆ ಮತ್ತು ಅಲ್ಲಿ ಕಣ್ಣು ಕಾಣದ ಅಜ್ಜಿನ ಪಾತ್ರನೂ ಕೂಡ ಅವರು ಅಭಿನಯಿಸ್ತಾರೆ. ತದನಂತರ ದಿನಗಳಲ್ಲಿ ಕಣ್ಣು ಕೂಡ ಬರುತ್ತೆ. ಮತ್ತೆ ಈ ಸೀರಿಯಲ್ ಮಾಡುವಂಥ ಸಂದರ್ಭದವರೆಗೆ ಕ್ಯಾನ್ಸರ್ ಎಂಬ ಮಹಾಮಾರಿ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ ಕಾಯಿಲೆಯಿಂದ ಮತ್ತು ವಯಸ್ಸಾದ ಕಾಯಿಲೆಯಿಂದ ಕೂಡ ಅವರು ಬಳಲ್ತಿದ್ರು. ಇಂದು ಬೆಳಗ್ಗೆ 4:30 ಸುಮಾರಿನಲ್ಲಿ ಕಮಲಶ್ರೀ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರೋದು. ಇತ್ತೀಚೆಗೆ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟದಲ್ಲಿ ಸಿಲುಕಿದ್ರು ಅಂತಲೂ ಸಹ ಹೇಳಲಾಗುತ್ತೆ. ಏನೇ ಇರಲಿ, ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ